ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು ಬೇಕೇ ಬೇಕು, ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ. ಅನ್ಯಾಯ ಅನ್ಯಾಯ ಸರ ಇದು ದಲಿತರ ಹೋರಾಟ ಏಕಿದೆ ಅಂದ್ರೆ ಸರ ಇದು ದಲಿತರ ಮೇಲೆ ಅನ್ಯಾಯ. ಏಕೆಂದ್ರೆ ಪಂಚಾಯಿತಿ ಪ್ರಾಪರ್ಟಿಯಲ್ಲಿ ಮಾಂಜ್ರಿಕರ್ ಪ್ಲಾಟ್ ಅಂತ ಇದ್ವಿ ಸರ. ಅದರಲ್ಲಿ 200 ಪ್ಲಾಟ್ನಲ್ಲಿ ನಮ್ಮ ಎಸ್ ಸಿ ಜನರಿಗೆ 20 ಪ್ಲಾಟ್ ಅಷ್ಟೇ ಸಿಕ್ಕಿವೆ. ಆರ್ಥಿಕ ಪರಿಸ್ಥಿತಿ ಹಿಂದುಳಿದ ಕಾರಣದಿಂದ ಆ ಜನ ಆ ಟೈಮ್ನಲ್ಲಿ ದಲಿತರು ಪ್ಲಾಟ್ಗಳು ತಗೊಳ್ಳಿಲ್ಲ. ಟೋಟಲ್ ನಮ್ಗೆ 36 ಪ್ಲಾಟ್ ಸಿಗಬೇಕಿತ್ತು. ಅದರಲ್ಲಿ ಮೀಸಲಾತಿ ಅಂತ ಇಟ್ಟ ಹಾಗೆ 19 ಪ್ಲಾಟ್ ಅಲ್ಲೇ ಹಿಂಡಲ್ಗ ವ್ಯಾಪ್ತಿಯಲ್ಲಿ ಅದಾವ ಸರ ಗ್ರಾಮ ಪಂಚಾಯತಿಯಲ್ಲಿ. ಈಗ ಈ ಸಾಮಾನ್ಯ ಜನ ಇವರು ಎಲ್ಲ ದೇವ್ರ ಗುಡಿ ಆ ಗುಡಿ ಈ ಗುಡಿ ಅಂತದ್ದು ಎಲ್ಲ ಕಟ್ತಾ ಇದ್ದಾರೆ. ನಮ್ದು ಏನದಕ್ಕೂ ವಿರೋಧ ಇಲ್ಲ, ಕಟ್ಲಿ ಇಲ್ಲ ಅನ್ನಂಗಿಲ್ಲ. ಅರೆ ನಮಗೆ ಏನು ಮೀಸಲಾತಿ ಟೈಪ್ 11 ಪ್ಲಾಟ್ಗಳು ಏನಿದ್ರು ಸರ ಅವು ನಮ್ಗೆ ಸಿಗ್ಬೇಕು. ಅದು ನಮ್ಮ ಹಕ್ಕ. ನಮ್ಮ 18% ನಮ್ಗೆ ಮೀಸಲಾತಿ ಇಟ್ಟ ಹಾಗೆ ಇತ್ತು. ಅದನ್ನು ಅದರಲ್ಲಿ ಹೋಗಿ ಕಾರ್ಯಾಲಯ ಕಟ್ತೇನಂತ ಇವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಪಂಚಾಯತಿದವರು ಅದಕ್ಕೆ ಕುಮ್ಮದ್ ಕೊಡ್ತಿದ್ದಾರೆ, ಮೆಂಬರ್ಗಳು ಕೂಡ. ದಲಿತರ ಮ್ಯಾಗ ಇದನ್ನ ಪೂರ್ಣ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಇದು ಪಂಚಾಯತಿ ಪ್ರಾಪರ್ಟಿ ಸರ್. ಆದ್ರೆ ನಮ್ಮ ದಲಿತರಿಗೆ ಪೂರ್ಣವಾಗಿ ಆ ಮಾಂಜ್ರೇಕರ್ ಪ್ಲಾಟ್ ಅಂತ ಏನು ಹಂಚಿಕೆ ಆಗಿತ್ತಲ್ಲ ಸರ್, ಅದನ್ನ ಪೂರ್ಣವಾಗಿ ಎಲ್ಲ ನಮ್ಮ ದಲಿತರಿಗೆ ಸಿಕ್ಕಿರಲಿಲ್ಲ. ಅದರಲ್ಲಿ ಕೆಲವೊಂದು ಪ್ಲಾಟ್ಗಳು 19 ಪ್ಲಾಟ್ ನಮ್ಮ ಇದಕ್ಕನೇ ಇಟ್ಟಿದ್ದ ಹಾಗೆ ಅದಾವ ಸರ್. ಅವು ಅದರಲ್ಲಿ ಹೋಗಿ ಇವರು ಕಾರ್ಯಾಲಯ ಕಟ್ತೇನೆ ಅಂತ ಕುಂತಾರೆ ಸರ್. ಇವ್ರ ಜಾತ್ರಾ ಕಮಿಟಿ ಅವರು ಕಟ್ತಾ ಪ್ರಯತ್ನ ಪಡ್ತಾ ಇದ್ದಾರೆ ಸರ. ಅವ್ರೇನು ಜಾತ್ರೆ ಲಕ್ಷ್ಮೀ ಜಾತ್ರೆ ಕಮಿಟಿ ಅವರ ಊರಿಗಿನ್ನ ಹಿಸಾಬ ಕೊಟ್ಟಿಲ್ಲ ಸರ್. ಅದರಲ್ಲಿ ಅದೇ ದುಡ್ಡು ತಗೊಂಡು ಅಲ್ಲಿ ಕಟ್ತೇನೆ ಅಂತಂದ್ರೆ ನಾವೇಂತೀವಿ ನಮ್ಮ ಜನರದ ಹಕ್ಕು ಸಿಗ್ಬೇಕಾಗಿದ್ದು ಅದನ್ನ ನಮಗೆ ಇನ್ನ ಕೊಟ್ಟಿಲ್ಲ ಸರ್. ಅದನ್ನ ಪ್ಲಾಟ್ಗಳನ್ನು ಮತ್ತ ಅದ ಜಾತ್ರಾ ಕಮಿಟಿ ಅವ್ರು ಮಾಡಿದಾರ. ಅದನ್ನ ಊರಿಗೆ ಇನ್ನೂ ಮಟ್ಟ ತಂದು ಅವರು ಜನರ ಮುಂದೆ ಹಿಸಾಬ ಕೊಟ್ಟಿಲ್ಲ ಸರ್. ಅದು ನಮಗ ಅಲ್ಲಿ ಅಂಬೇಡ್ಕರ್ ಬಂದ್ ಕೊಟ್ಟದ್ದು ನಮ್ದು ಜನರದ ಇಚ್ಛೆ ಐತಿ ಸರ್. ದಲಿತರದ 19 ಗುಂಟೆ ಪ್ಲಾಟ್ ಐತೆ ಅಲ್ರಿ ಮಾಂಜ್ರೇಕರ್ ಪ್ಲಾಟ್ನಾಗ್ರಿ. ನಮ್ಮ ಹಿಂಡಲ್ಗ ವ್ಯಾಪ್ತಿಯಲ್ಲಿ ಬರ್ತದೆ ಸರ್. ನಾವು ಪಂಚಾಯತಿ ಪ್ರಾಪರ್ಟಿ ಸರ್ವೆ ನಂಬರ್ 7B ಸರ್. धर्मेश खातेकर अंतरे. पूर्वी 6 पेयांनी 62 हे 2 सर्वे नंबर होते. जवळजवळ 10 एकर जमिनीमध्ये म्हणजे डॉक्टरकडून घेऊन त्यांना काय लमसम अमाऊंट देऊन घेतलं. त्यानंतर प्लॉट पडवला. याच्यामध्ये जवळजवळ 200 काहीतरी प्लॉट होत आहे पडवले. नंतर त्याच्यामध्ये 18% आम्हाला फक्त 18 काहीतरी दिले. त्यांचे राहिलेले प्लॉट तसेच आहेत अजून शिल्लक रिझर्व ठेवलेले आहेत. आणि त्या रिझर्वच्यामध्ये ह्या लोकांनी आपल्याला स्वतःलाच हे करायचं, मंदिर बंद करायचं. त्या मंदिरसाठी आणि बरं इतकं जवळजवळ मला वाटतं मंदिरचं पण काय आवश्यकता नाही येतं इरलिಕ್ಕೆ पण आवश्यकता ಇಲ್ಲ. त्यानंतर जवळजवळ आमच्याकडे 5 हे मंगल कार्यालय आहेत. त्या मंगल कार्यालयासाठी अनेक मंगल कार्यालय म्हणून बांधतो म्हणून इथं चालू केलं. ते मंगल कार्यालय पण आवश्यकता नाही इथं. तरी पण हे काय म्हणायचं आमची जागा इथं बंद होणार, त्यासाठी ते पण बंद आहे आणि त्यांना पण देऊ नये. आणि इतर याच्यासाठी दिलेलं आहे, परंतु आमच्या याच्यासाठी SC ST साठी म्हणून बाबासाहेबांच्या नावानं आहे. कमीत कमी आम्हाला 5-6 गुंठे किंवा पूर्ण रिझर्व आहे ती जागा द्यायला पाहिजे आम्हाला. आणि बाबासाहेबांच्या नावाने 19 गुंठे जी आहे ती 19 गुंठे पूर्ण द्यायला पाहिजे आणि त्याच्या नावाने. ज्याने काय केलं आता मीटिंग मध्ये घालायला पाहिजे, मीटिंग मध्ये घातला नाही. आणि मीटिंग मध्ये नसताना इतर कामे करून राहिले, परंतु आमचं करायला जाणार नाही.